ಬಸವೇಶ್ವರನಗರದಲ್ಲಿ 2ನೇ ಮುಖ್ಯ ರಸ್ತೆಯಲ್ಲಿ ನಾವು ಇವಾಗ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ರಸ್ತೆ ಬದಿಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲಿ ಏನು ನಾವು ಇವತ್ತಿಲ್ಲಿ ನೋಡೋಕ್ಕೆ ಬಂದಾಗ ವಸತಿ ಇಲ್ದಲೆ ಮನೆಗಳಿಲ್ದಲೆ ಸುಮಾರು ವರ್ಷಗಳಿಂದಲೂ ಬೀದಿ ಬದಿಯಲ್ಲಿ ಇವರು ರಾತ್ರಿ ವಾಸ ಮಾಡ್ತಾಯಿದ್ದಾರೆ, ಮಲಗ್ತಾಯಿದ್ದಾರೆ. ಇವ್ರಿಗೆ ನಾವು ಏನು ಸರ್ಕಾರದಲ್ಲಿ ಏನು ನೈಟ್ ಶೆಲ್ಟರ್ ರಾತ್ರಿ ವಸತಿ ಕೇಂದ್ರಗಳನ್ನು ಪ್ರಾರಂಭಿಸಿದ್ದಾರೆ. ಅಂಥ ವಸತಿ ಕೇಂದ್ರಗಳು ಎಲ್ಲಿದೆ ಮತ್ತು ಎಷ್ಟು ಜನ ಈ ಥರ ರಾಜಾಜಿನಗರ ಏರಿಯಾಗಳಲ್ಲಿ ಬದುಕ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ ನಾವು ಸಹ ಅಧ್ಯಯನ ಮಾಡ್ತಿದ್ದೇವೆ. ಇಲ್ಲಿ ನರಸಿಂಹಮೂರ್ತಿ ಮತ್ತು ವೆಂಕಟೇಶ್ ಅಂತ ಇದ್ದಾರೆ, ಗಾರೆ ಕೆಲಸಕ್ಕೆ ಹೋಗ್ತಾರೆ, ಸುಮಾರು ವರ್ಷಗಳಿಂದ ಇಲ್ಲೇ ಮಲಗ್ತಾ ಇದ್ದಾರೆ. ಇವ್ರಿಗೆ ನಾವು ನಾಳೆ ಸಂಬಂಧಪಟ್ಟ ಏನು ನೈಟ್ ಶೆಲ್ಟ್ರು ರಾತ್ರಿ ವಸತಿ ಕೇಂದ್ರಗಳನ್ನು ಪ್ರಾರಂಭಿಸಿದ್ದಾರೆ ಅವ್ರ ಗಮನಕ್ಕೆ ತಂದು ನಮ್ಮ ಸಂಸ್ಥೆ ವತಿಯಿಂದ ಏನು ಇವರಿಗೆ ಒಂದು ಸಾಮಗ್ರಿಗಳನ್ನು ನಮ್ಮ ಸಂಸ್ಥೆಯಿಂದ ವತಿಯಿಂದಲೂ ಸಹ ಕೊಡ್ತೀವಿ. ಈ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ರಾತ್ರಿ ರಸ್ತೆ ಬದಿಗಳಲ್ಲಿ ಯಾರ್ಯಾರು ಮಲಗಿದ್ದಾರೆ ಅನ್ನೋ ಒಂದು ಅಧ್ಯಯನ ಇವತ್ತು ನಮ್ಮೆಲ್ಲ ಸದಸ್ಯರೊಂದಿಗೆ ನಾವೆಲ್ಲರೂ ಸಹ ಮಾಡ್ತಾ ಇದ್ದೀವಿ. ನಮಸ್ತೆ ಯಜಮಾನ್ರೆ. ನಮಸ್ತೆ. ಯಾವ ಯಜಮಾನ್ರು? ಎಷ್ಟು ಯಜಮಾನ್ರಿಗೆ ಮನೆ ಇಲ್ವಾ? ಏನಿಲ್ಲ, ನಾವು ಒಂದು ಯಾರು ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಇದ್ದಾರೆ ಅಂತ ಒಂದು ಇದು ಮಾಡ್ತಾ ಇದ್ದೀವಿ. ಏನು ತಮಗೆ ಎಷ್ಟು ವರ್ಷದಿಂದ ಇಲ್ಲ ಯಜಮಾನ್ರೆ? ಎಲ್ಲರೂ ಸ್ವಲ್ಪ ನಮ್ಮದು ಕೈ ಮುಗಿದ್ರೆ ಮನೆ ಒಂದು ವಾರ ಆಯ್ತು. ಯಾವ ನಾವು ಏನು ಅಂತಂದರೆ ಸರ್ಕಾರದ ವತಿಯಿಂದ ಫ್ರೀಯಾಗಿ ಮನೆ, ಬಿಸಿನೀರು, ಊಟ, ತಿಂಡಿ, ರೂಮು, ಮಂಚ, ಹಾಸಿಗೆ, ದಿಂಬು ಎಲ್ಲರೂ ಸಹ ಕೊಡ್ತದೆ. ಸಂಬಂಧಪಟ್ಟ ಇಲಾಖೆಗಳೆಲ್ಲ ಅದನ್ನು ಮಾಡ್ತಿದ್ದಾವೆ. ಅದಕ್ಕೆ ತಾವೇನು ರಸ್ತೆ ಬದಿ ಮಲಗಿದ್ರಲ್ಲ ಸ್ವಲ್ಪ ಆಮೇಲೆ ನಮ್ಮ ನೆಟ್ಟಿದ್ದೀವಿ, ನಮ್ಮ ಜಗಳ ಆಗೈತಿ. ನಾನು ನೆಟ್ಟಿ ಬಿಟ್ಬಿಟ್ಟಿರುವ ನನ್ನ ಮಕ್ಕಳು ಅದಾರೆ ಇಲ್ಲೇ. ಅವರು ಗೊತ್ತಿಲ್ಲ ಸರ್. ಅವರು ಇಲ್ಲಿಯವರೇನಾ? ಎಷ್ಟು ದಿನ ಹೋಗ್ತಾ ಇದ್ರ? ನಾನು ಒಂದು ತಿಂಗಳ ಸ್ವಲ್ಪ ಮನೆ ಬೇಕಿತ್ತು. ಬೆಡ್ಶೀಟು ಎಲ್ಲ ಐತಾ ನಿಮಗೆ? ನಮ್ದು ಹಳೆ ಇದ್ರೆ ಅದಕ್ಕೆ ನಾವು ಎಷ್ಟು ಜನ ಇದ್ದಾರೆ ಏನು ಎತ್ತ ಅಂತ ತಮಗೆ ಈಗ ಸರ್ಕಾರದಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ. ನೈಟ್ ಶೆಲ್ಟರ್ ಅಂತ ಇದೆ ಬಸ್ ಸ್ಟ್ಯಾಂಡ್ಗಳಲ್ಲಿ, ಗೌರ್ಮೆಂಟ್ ಈ ಏರಿಯಾಗಳಲ್ಲೆಲ್ಲ ಮಾಡಿದ್ದಾರೆ. ಅಲ್ಲಿ ಎಲ್ಲರೂ ಫ್ರೀ ಆಗಿ ಸಿಗ್ತದೆ. ಏನು ಸರ್? ಯಶವಂತಪುರದಲ್ಲಿದೆ. ಅದನ್ನು ನೈಟ್ ಶೆಲ್ಟರ್ ಅಂತ ವಸತಿ ಯಾರು ಇರಲ್ಲ, ಮನೆ ಇರಲ್ಲ, ಬೀದಿಗಳಲ್ಲಿ ರಸ್ತೆಗಳಲ್ಲಿ ಯಾರು ಮಲಗಿರ್ತಾರೆ ಅಂಥವ್ರಿಗೆ ಈ ಒಂದು ನಾವಿವತ್ತು ಯಾರ್ಯಾರು ರಾಜಾಜಿನಗರ ಏರಿಯಾಗಳಲ್ಲಿ ಏನು ಈಗ ಬಸವೇಶ್ವರನಗರದಲ್ಲಿ, ಕಾಮಾಕ್ಷಿಪುರದಲ್ಲಿ ಎಲ್ಲೆಲ್ಲಿ ಮಲಗಿದ್ದಾರೆ ಅನ್ನೋದನ್ನ ನಾವೆಲ್ಲರೂ ಸಹ ಸ್ವಲ್ಪ ಎಷ್ಟು ಜನ ಇದ್ದಾರೆ, ಏನು ಹೆಸರು, ಯಾವ ಊರು, ಯಾಕೆ ಮನೆ ಇಲ್ವ ನಿಮಗೆ ಅಂತ ಕೇಳೋಕ್ಕೆ ಅಧ್ಯಯನ ಮಾಡ್ತಿದ್ದೀವಿ ಅಷ್ಟೇ. ಅದು ಬಿಟ್ಟು ಬರೀ ಕಡೆ ಯಾರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಿಲುಮೆ ಶಿವಕುಮಾರ್ ಅಂತ. ಇಲ್ಲಿ ಮಂಜುನಾಥ್ ನಗರ ಮೈನ್ ರೋಡು, ಶಿವನಗರ ಏನು ವಾರ್ಡಿಗೆ ಸಂಬಂಧಪಡುತ್ತೆ. 5 ಜನ ನಿರಾಶ್ರಿತರು ಮಲಗಿದ್ದಾರೆ. ನಮ್ಮ ಚಿಲುಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಆದ್ಯತೆ ಕೊಡೋದಕ್ಕೆ ಒಂದು ಬೆಡ್ಶೀಟ್ ಆಗಿರ್ಬೋದು, ಅವ್ರಿಗೇನಾದರೂ ಒಂದು ಸಹಾಯ ಮಾಡೋದಕ್ಕೆ ಈ ಒಂದು ನೈಟು ಈ ಟೈಮಲ್ಲಿ ಬಂದು ಇವತ್ತೆಲ್ಲ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಫ್ರೆಂಡ್ಗೆ? ಎಲ್ಲಿ ಫ್ರೆಂಡು? ಈಗ ಎಷ್ಟು ದಿವಸ ಬರ್ತಾ ಇದ್ರೆ ನೀವು ಏನು ಕೆಲಸ ಮಾಡಿದ್ದೀರಾ? ಮನೆ ಇಲ್ವಾ? ಎಲ್ಲಿ, ಯಾವ ಊರು, ಏನು ಹೆಸರು? ಎಷ್ಟು ವರ್ಷದಿಂದ ಬದುಕ್ತೀರ ಇಲ್ಲಿ? ನಾವು ಸರ್ಕಾರದಲ್ಲಿ ಏನು ಮನೆ, ಎಷ್ಟು ಜನ ಈ ಏರಿಯಾಗಳಲ್ಲಿ ಮನೆಯಲ್ಲೇ ಇದ್ದಾರೆ ಅಥವಾ ರಾತ್ರಿ ಮನೆಯಲ್ಲೇ ಈಗ ರಸ್ತೆ ಬದಿಗಳಲ್ಲಿ ಗ್ರೌಂಡಲ್ಲಿ ಮಲಗ್ತಾರೆ ಅಂತ ಒಂದು ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಹೆಸರು? ನನ್ನ ಹೆಸರು ರಾಜು. ಏನು ಕೆಲಸ ಮಾಡ್ತೀರಾ? ಟೈಲರ್. ಹೇಳಿ ಸರ್. ಮನೆಗೆ ಬಂದಕ್ಕೆ ಮನೆ ಇಲ್ವಾ ಮಲಗಕ್ಕೆ? ಸ್ವಲ್ಪ ಮನೆಯಲ್ಲಿ ಏನು ಕೆಲಸ ಮಾಡ್ತೀರಾ? ಮನೆ ಇಲ್ವಾ? ಎಲ್ಲಿ ಏನು ಕೆಲಸ ಮಾಡ್ತೀರಾ? ಕೂಲಿ ಕೆಲಸ. ಎಷ್ಟು ವರ್ಷದಿಂದ ಮಲಗ್ತೀರಾ ಇಲ್ಲಿ? ಬೆಡ್ಶೀಟ್ ಗಿಡ್ಶೀಟ್ ಏನೂ ಇಲ್ಲ? ಆಯ್ತಾ? 15-20 ದಿವಸ. ಯಾವ ಊರು ಮೂಲಕ? ಏನು ಹೆಸರು? ಏನು ಹೆಸರು? ಯಾಕೆ ಮನೆ ಇಲ್ವಾ ಅಣ್ಣ? ಏನು ಹೆಸರು? ರವಿಕುಮಾರ್ ಅಂತ. ದಾವಣಗೆರೆಯಿಂದ. ಮನೆ ಇಲ್ವಾ ಇಲ್ಲಿ? ಎಷ್ಟು ದಿನದಿಂದ ಮಲಗ್ತಾ ಇದ್ದೀರಾ? ತಿಂಗಳಾಯ್ತು. ಒಂದು ತಿಂಗಳಾಯ್ತು.